ಅರಮನೆಯಲ್ಲಿ, ಬೆಳೆದದ್ದು ಹೊರಗಡೆಯಲ್ಲಿ. ಆಶ್ಚರ್ಯ ಸ್ವಾಮಿ. ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ವಿಚಾರಗಳು ಉಂಟು. ದ್ವಾಪರ ಅಂತ ಯಾಕೆ ಹೇಳಿದೆ? ನನ್ನ ಬೆಳವಣಿಗೆ ಹಾಗಲ್ವ. ವಸುದೇವ ದೇವಕಿಯರಿಗೆ ಕಂದನಾದೆ, ನಂದ ಯಶೋಧೆಯರಿಗೆ ಮಗನಾದೆ. ಲೋಕದಲ್ಲಿ ನನ್ನನ್ನು ದೇವತ್ವದ ನೆಲೆಯಲ್ಲಿ ಕಂಡರು. ನನ್ನ ಗೋಕುಲದಲ್ಲಿ ಅದೆಷ್ಟೋ ಪವಾಡಗಳನ್ನು ಆಡುವುದರ ಮೂಲಕವಾಗಿ ಗೋಪಾಲಕರಿಗೋ ಗೋವುಗಳಿಗೋ ಬಂದಿರುವಂತಹ ಸಂಕಷ್ಟವನ್ನು ದೂರಪಡಿಸುವಲ್ಲಿ ಮನವನ್ನು ಮಾಡಿದೆ. ಹಾಗೆ ಮುಂದೊಂದು ಸಂದರ್ಭ ಯದು ಪರಿವಾರಕ್ಕೆ ಗ್ರಹಣದೋಪಾದಿಯಲ್ಲಿ ಇರತಕ್ಕಂತಹ ಮಾವ ಕಂಸನನ್ನ ಕೊಂದರೆ ಅಜ್ಜ ಅಜ್ಜಿಯರನ್ನ ಸೆರೆಯಿಂದ ಬಿಡಿಸಿ ಮಥುರಾ ಪಟ್ಟಣದ ಅಧಿಕಾರವನ್ನು ಅವರ ಪಾಲಿಗೆ ವಹಿಸಿಕೊಟ್ಟೆ. ಹಾಗಿದ್ರೆ ಮುಂದಿನ ನಮ್ಮ ಭವಿಷ್ಯ ಹೇಗೆ? ನಾವು ಇನ್ನೊಬ್ಬರಿಗೆ ಬೋಧಿಸಬೇಕು ಅಂತಾದ್ರೆ ಯೋಗ್ಯವಾದಂತಹ ಗುರುವಿನ ಮೂಲಕವಾಗಿ ಅದನ್ನು ನಾವು ಪಡೆದುಕೊಂಡಿರ್ಬೇಕು. ಹಾಗೆ ಆಲೋಚನೆ ಮಾಡಿದಾಗ ವಿದ್ಯಾಭ್ಯಾಸ, ಹಾಗಿದ್ರೆ ಯಾರು ಯೋಗ್ಯ ಆದಂತಹ ಗುರುಗಳು? ಆಲೋಚನೆ ಮಾಡಿದಾಗ ಪಾರಿವ್ರಾಜಕತ್ವ ನೆಲೆ ಇರತಕ್ಕಂತಹ ಗುರು ಸಾಂದೀಪನಿದ್ದಲ್ಲಿಗೆ ಬಂದೆ. 64 ದಿವಸದಲ್ಲಿ 64 ವಿದ್ಯೆಗಳನ್ನ ಆರ್ಜಿಸಿಕೊಂಡವ ನಾನು. ಏನು ಮಾಡೋಣ ಹೇಳಿ? ಗುರುಮಠವನ್ನ ಸೇರಿದ ಅಂದಿನಿಂದ ಇಂದಿನ ತನಕ ನನ್ನ ಆಪ್ತನಾಗಿ ಉಳಿದವ ಉದ್ದವ. ಅವನನ್ನ ಬಿಟ್ಟು ನಾನಿಲ್ಲ, ನನ್ನನ್ನ ಬಿಟ್ಟು ಅವ ಇಲ್ಲ. ಮೂಲೆಯ ಗುಂಪಾದಂತಹ ಅವನಿಗೆ ವಿಶೇಷವಾದಂತಹ ಚೈತನ್ಯದ ಸ್ಫೂರ್ತಿಯ ಮಾತುಗಳನ್ನ ಆಡಿ ಅವನನ್ನು ನನ್ನ ಬಳಿಯಲ್ಲೇ ಇರಿಸಿಕೊಂಡೆ. ಎಷ್ಟೊತ್ತಿಗೂ ನನ್ನೊಟ್ಟಿಗಿರುವವ ಇವತ್ತೆಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಹೋಗಿರ್ಬೋದು ಇವ. ಏ ಉತ್ತಮ, ಶುಭವಾಗಿ. ಏನ ನಾನೇನಾಗ್ಲಿ, ನೀನು ಎಷ್ಟೊತ್ತಿಗೆ ಬಂದೆ? ನಾನ್ ನಿನ್ನನ್ನು ಹುಡುಕುತ್ತಾ ಬಂದೆ. ಹೌದಾ? ನಾನೇನು ಹುಡುಕ್ತಾ ಇದ್ದಿದ್ದು ಮಾರೆ. ಅಯ್ಯೋ, ಎಲ್ಲಿ ಹೋದ ಉದ್ದವ, ಎಲ್ಲಿ ಹೋದ ಅಂತ ನಾನು ಹುಡುಕ್ತಾ ಇದ್ದೆ. ನೀನು ಇಲ್ಲಿ ಬಂದ. ಅಯ್ಯೋ, ಅದ್ರಲ್ಲೂ ನಂಗೆ ಜೋರು ಹಸಿವೆ ಆಯ್ತಾ. ಹೌದು, ಅವಲಕ್ಕಿ ಮೊಸರು ತಿಂತ ಇದ್ದೇನೆ. ಹೌದೇನಾ? ಹೌದಾ? ಯಾವತ್ತು ನನ್ನ ಒತ್ತಿನಲ್ಲೇ ಇರುವವ. ಇವತ್ತು ಪ್ರತ್ಯೇಕವಾಗಿ ನೀನೊಬ್ಬನೇ ಸಾಗುವುದಕ್ಕೆ ಮನ ಮಾಡ್ತಾ ಇದ್ದೆ. ನೀನಿಲ್ಲದೆ ಕಾರ್ಯ ಮುಂದೆ ಹೋಗುದಿಲ್ಲ ಎನ್ನುವ ಸಲುವಾಗಿ ನನ್ನ ಕರೆಸಿಕೊಂಡೆ. ಇದ್ದಲ್ಲೇ ಇರುವುದಲ್ಲ. ಯಾಕೋ ಏನು ಗುರುಮಠದಲ್ಲಿ ಕುಳಿತಲ್ಲೇ ಕುಳಿತು ನೋಡಿದ್ದನ್ನೇ ನೋಡಿ, ಆಡಿದ್ದನ್ನೇ ಆಡಿ, ಮಾಡಿದ್ದನ್ನೇ ಮಾಡಿ ಮನಸ್ಸಿಗೆ ಹಾಕುವ ಅತ್ಯಾಭ್ಯಾಸರ. ಅದನ್ನ ನೀಗಿಸಿಕೊಳ್ಳಬೇಕೆನ್ನುವ ಸಲುವಾಗಿ ಸಮುದ್ರ ತಟಾಕದತ್ತ ಸಾಗಿ ಬರ್ತೇನೆ ಎನ್ನುವ ಹಾಗೆ ಗುರುಗಳಲ್ಲಿ ಹೋಗಿ ಕೇಳಿಕೊಂಡೆ. ಇಷ್ಟು ಕಾಲದವರೆಗಾಗಿ ಬೇಡ ಅಂದ ಗುರುಗಳು ಆದಷ್ಟು ಬೇಗ ಹೋಗಿ ಬಂದೆ ಮಕ್ಕಳೇ ಅಂತ ನನ್ನನ್ನು ಹರಸಿದ್ರು. ಹೇಗೆ ಬರ್ಬೇಕು ಅಂತ ಹೇಳಿದಾರ? ಉದಯಿಸಿದಂತ ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಆದಷ್ಟು ಬೇಗ ಒಂದು ಗುರುಮಠವನ್ನು ಸೇರಿಕೊಳ್ಳಬೇಕು ಅಂತ ಆಡಿದ್ರು. ಗುರುಗಳ ಮಾತನ್ನ ಶಿರಸ ವಹಿಸಿದೆ. ಒಬ್ಬನೇ ಹೋದ ಪ್ರಯೋಜನ ಆದೀತ. ಅದಕ್ಕಾಗಿ ನಿನ್ನನ್ನು ಕರ್ಕೊಂಡು ಹೋಗುವ ಅಂತ ಕರೆದ. ಬರುವುದಕ್ಕೆ ನಿನಗೆ ಅಯ್ಯೋ ಇದೆಲ್ಲ ಕೇಳಲಿಕ್ಕೆ ಉಂಟೇನು ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಹಾಗೆ, ಆಟದಲ್ಲಿ, ಓಟದಲ್ಲಿ, ಪಾಠದಲ್ಲಿ, ಕೂಟದಲ್ಲಿ ನನ್ನನ್ನು ಬಿಟ್ಟು ನೀನಿದ್ದವಲ್ಲ, ನಿನ್ನನ್ನು ಬಿಟ್ಟು ನಾನಿಲ್ಲ ಅಲ್ವಾ? ಮತ್ತೆ ಈ ವಿಷಯದಲ್ಲೂ ಒಂದು ಪ್ರತ್ಯೇಕ ನಾವು ಅಲ್ವಾ? ಹೌದಲ್ಲ? ಬರುವ ಮನಸ್ಸು ಎಷ್ಟೊತ್ತಿಗೆ ಉಂಟೆ? ಬರುವ ಮನಸ್ಸು ಉಂಟು ಅಂತಾದ್ರೆ ವಿಳಂಬಿಸುವುದಲ್ಲ. ಆದಷ್ಟು ಬೇಗ ಹೋಗಿ ಸಮುದ್ರ ತಟಾಕವನ್ನ ಕಂಡು ಅಲ್ಲಿಯ ಸೊಬಗನ್ನ ಕಂಡುಂಡು ಆದಷ್ಟು ಬೇಗ ಬರೋಣ. ಬಂದದ್ದು ಹೌದು, ಆದ್ರೆ ಇಲ್ಲಿಯ ವಿಶೇಷತೆಗಳನ್ನು ನನಗೆ ತೋರಿಸಬೇಕ ಬೇಡುವ? ಪರಿಗಿಸು ಮಿತ್ರನಿ ಕಡಲ ಚೆಲ್ವಿಕೆಯೋ ಪರಿಗಿಸು ಮಿತ್ರನಿ, ಪರಿಗಿಸು ಮಿತ್ರನಿ ಕಡಲ ಚೆಲ್ವಿಕೆಯೋ, ಕಡಲ ಚೆಲ್ವಿಕೆಯೋ. ಪರಿಗಿಸು ಮಿತ್ರ, ಪರಿಗಿಸು ಮಿತ್ರ ನೀ
ಮೆರೆಯುವ ಮಾನವ ಎಷ್ಟು ಕುಬ್ಜ 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 ಮೆರೆಯುವ ಮಾನವ ಎಷ್ಟು ನೋಡಿ 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 ನೋಡಿಕೋ ಅಹಂಕಾರದಿ ಶ್ರೇಷ್ಠ ಮೆರೆವ ಮಾನವನೆಷ್ಟು ನೋಡತ್ತ ಎಷ್ಟು ಕುಬ್ಜ ಎಷ್ಟು ಕುಬ್ಜ ನೋಡಪ್ಪ ಹೊರಿಗೆ ಕಡಲ ಚಂದ್ರಿಕೆಯೋ ಮಿತ್ರ, ಓ ಎಷ್ಟು ಸಂತೋಷ ಆಗ್ತಾ ಉಂಟು ಈ ವಾತಾವರಣ ಅಲ್ವೇನೋ? ಹೌದೌದು. ಕತ್ತೆತ್ತಿ ಕಣ್ಣರಳಿಸಿ ಕಂಡ್ರೆ ಹ. ನಮ್ಮ ದೃಷ್ಟಿಯನ್ನ ಮಿಕ್ಕಿ ಮೀರಿ ಹ. ಸಮುದ್ರ ರಾಜ ಬೋರ್ಗರಿತಾ ಇದ್ದಾನೆ ಅನುಮಾನವೇ ಇಲ್ಲ ಅಲ್ವೋ? ಹ ಹ ಎಲ್ಲಿ ನೋಡಿದರಲ್ಲಿ ನೀರು. ಹೌದೌದು. ನೋಡಿದ್ಯಾ ಮಿತ್ರ? ಹ ವಿಶೇಷ ಒಂದು, ಹ ವಿಚಿತ್ರ ಮತ್ತೊಂದು. ಯಾವುದು? ಪ್ರಪಂಚವನ್ನ ಮುಕ್ಕಾಲು ಭಾಗ ಆವರಿಸಿಕೊಂಡಿರುವುದು ನೀರು, ಹೌದು. ಕಾಲು ಭಾಗ ಮಾತ್ರ ಭೂಮಿ. ಭೂಮಿ. ಹ ಸಮುದ್ರ ರಾಜ ಹ ತನ್ನ ಎಲ್ಲೆಯನ್ನ ಮೀರದೆ ಹ ಒಂದರ ಮೇಲೆ ಮತ್ತೊಂದು ತೆರೆ, ಹ ಹ ಅದನ್ನ ಮಿಕ್ಕಿ ಮೀರಿ ಇನ್ನೊಂದು ತೆರೆ, ಹ ಒಂದರಕ್ಕಿಂತ ತಾನು ಮತ್ತು ಇನ್ನು ಎತ್ತರ ಎನ್ನುವ ಹಾಗೆ ತೋರ್ಪಡಿಸುತ್ತ ಹ. ತನ್ನದೇ ಆದಂತ ವ್ಯಾಪ್ತಿಯಲ್ಲಿ ಹ. ಉಬ್ಬೇರಿ ಬಂದು ಹ. ಸಮುದ್ರ ತಟಾಕಕ್ಕೆ ಬಡಿದು ಹ. ಪುನಃ ಹಿಂತಿರುಗಿ ಹೋಗ್ತಾ ಉಂಟು. ಅವರ ಸ್ಥಾನಕ್ಕೆ ಹೋಗ್ತಾ ಇದ್ದ. ಇದರ ಅರ್ಥ ಏನು? ಸುಳ್ಳಲ್ಲ ಏನು? ನೋಡು, ಕಾಣುತ್ತಿರುವಂತಹ ಮೇರುಗಿರಿ, ಹ ಅದರ ತುತ್ತ ತುದಿ ಹ ತಾಯಿಯ ತಲೆಯಂತಾದ್ರೆ ಹ. ಈ ಸಮುದ್ರ ತಟಾಕ ಹ. ಇದು ತಾಯಿಯ ಪಾದ. ಹ ಹ ಹ ನಾನು ಎಷ್ಟೇ ದೊಡ್ಡವನಾಗಿಲ್ಲ, ಹ. ನನ್ನಲ್ಲಿ ಎಂತದ್ದೇ ಒಂದು ಯೋಗ್ಯತೆ ಇರಲಿ, ಹ. ನಾನು ದಿನನಿತ್ಯ ಮಾಡಬೇಕಾದದ್ದು ಹ. ತಾಯಿಯ ಸೇವೆಯನ್ನ ಹ. ಪರ್ಯಾಯವಾಗಿ ಪ್ರಪಂಚ ಮುಖಕ್ಕೆ ಪಾಠದೋಪಾದಿಯಲ್ಲಿ ತಿಳಿಸ್ತಾ ಇರುವವ ಸಮುದ್ರ ರಾಜ. ಹ. ಎಲ್ಲಿಯಾದ್ರೂ ಅವ ಮನಸ್ಸು ಮಾಡಿ ಮುನ್ನಡೆದ ಅಂತಾದ್ರೆ ಹ. ಪರಿಣಾಮ ಏನಾದಿತ್ತು ಹೇಳಿ? ಅಯ್ಯೋ, ಇಡೀ ಭೂಮಿಯನ್ನ ತನ್ನ ಒಡಲಲ್ಲಿ ಇರಿಸಿಕೊಳ್ಳುವುದಕ್ಕೆ ಅವನಿಗೆ ಕ್ಷಣ ಮಾತ್ರ ಸಾಕು. ಹೌದಪ್ಪ. ಅಂತದ್ದೊಂದು ಯೋಗ್ಯತೆ ಇರುವಂತ ಸಮುದ್ರ ರಾಜ ಹ. ತನ್ನ ಎಲ್ಲೆಯನ್ನ ಮೀರ್ತಾ ಇಲ್ಲ ಅಂತಾದ್ರೆ ಹ. ತನ್ನ ಮಿತಿ ಎಷ್ಟು ಎನ್ನುವ ಕಲ್ಪನೆ ಆದ್ರೂ ಅವನಿಗೆ ಉಂಟು. ಹ ಹ ಹ ಇದರ ಯಾವುದರ ಪರಿಯೂ ಇಲ್ಲದಂತ ಮಾನವ ಹ. ತಾನೊಂದು ಕಾರ್ಯವನ್ನ ಮಾಡಿ ಹ. ಅದರಲ್ಲಿ ಯಶಸ್ಸನ್ನ ಗಳಿಸಿ ಹ. ಈ ಸಾಧನೆಗೆ ನಾನೇ ಮೂಲ ಕಾರಣ ಹ. ಎನ್ನುವ ಹಾಗೆ ಭಾವಿಸಿ ಹ. ನಾನು ಎನ್ನುವಂತ ಭಾವವನ್ನ ಹೊರಹಾಕಿದ್ನೋ ಹ. ಅವನಿಗಿಂತ ಕುಬ್ಜ ಮತ್ತೊಬ್ಬ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಇದರ ಅರ್ಥ. ಹ ಹ ಹ ಯಾವತ್ತು ವ್ಯಕ್ತಿ ನಾನು ಎನ್ನುವುದನ್ನ ಬಿಡ್ತಾನೋ ಹ್ಮ್. ಆಗ ಅವ ಬಹಳ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ. ಸರಿ. ಪ್ರತಿಯೊಬ್ಬ ವ್ಯಕ್ತಿಯಾಗಿರ್ಲಿ ಹ. ತಿಳಿದುಕೊಳ್ಳಬೇಕಾದಂತ ಪರಮಸತ್ಯ ಏನು ಗೊತ್ತಾ? ಏನು? ಅವನಿಗಿಂತ ನಾನು ಸಣ್ಣವ ಎನ್ನುವ ಹಾಗೆ ತಿಳಿದುಕೊಂಡ ಹ. ನಮ್ಮ ಬೆಳವಣಿಗೆಗೆ ಅದು ಹೇತುವಾಗಿ ನಿಲ್ತದೆ. ಹೌದು. ಇದು ನಾವು ಕಂಡಂತ ಸತ್ಯ. ಹ. ಇದನ್ನು ನೋಡುವಾಗ ನನಗೆ ಇಷ್ಟು ಅನಿಸಿದ್ದು. ಹ. ನಿನಗೇನು ಅನಿಸಿದ್ದು? ಆತ್ಮೀಯ, ಸತ್ಯ ಹೇಳ್ಬೇಕು. ನಿನ್ನ ಮಾತು ಕೇಳಿದಾಗ ನಾನು ಒಂದು ಕಥೆ ನೆನಪಾಗ್ತಾ ಉಂಟು. ಕಥೆಯ ಹೌದೌದು. ಏನು? ಒಬ್ಬ ತೈಲ ಛತ್ರ ಬಿಡಿಸುವ ಇದ್ದಂತೆ. ನನ್ನನ್ನು ನೋಡಿದ್ರೆ ನನ್ನ ಹಾಗೆ ಬಿಡಿಸುವುದು, ನಿನ್ನನ್ನು ನೋಡಿದ್ರೆ ನಿನ್ನ ಹಾಗೆ ಬಿಡಿಸುವುದು. ಗೊತ್ತೇನೋ? ಹೌದೌದು. ಹಾಗೆ ಬಿಡಿಸಿದ. ಕೆಲವು ಚಿತ್ರ ಎಲ್ಲ ಬಿಡಿಸಿ ಪ್ರದರ್ಶನಕ್ಕಿಟ್ಟ. ಅದನ್ನು ನೋಡೋದಕ್ಕೆ ತುಂಬಾ ಜನ ಬಂದ್ರು. ಅದನ್ನು ನೋಡಿ ಭಾರಿ ಸಂತೋಷ ಪಟ್ರು. ಸರಿ. ಹಾಗೆ ಒಬ್ರು ಗುರುಗಳು ಬಂದಿದ್ರು. ಆ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಬಿಡಿಸಿದಂತ ಮಹಾತ್ಮ ಯಾರು ಅಂತ ಕೇಳಿ ನಾನೇ ಅಂತ ಹೇಳಿ, ಹೌದಾ, ನಂಗೆ ಭಾರಿ ಸಂತೋಷ ಆಯ್ತು, ಒಮ್ಮೆ ನೀನು ಕೈ ಕೊಡು, ಕೈ ನೋಡ್ಬೇಕು ಅಂತ ಹೇಳಿದ್ರು. ಕೈ ನೋಡಿದ ತಕ್ಷಣ ಹೇಳಿದ್ದೇನು ಗೊತ್ತುಂಟಾ? ಏನು?
ಈ ರೀತಿ ಚಿತ್ರ ಬಿಡಿಸಿದ್ದೇನೋ ಸತ್ಯ, ಆದ್ರೆ ನಾಳೆ ದಿವಸ ನೀನ್ ಸಾಯ್ತೀಯ ಅಂತ ಹೇಳಿ. ಅಯ್ಯೋ ಅವ್ರ ಭವಿಷ್ಯ ಹೇಳಿದ ಭವಿಷ್ಯನೇ ಹೇಳಿದ್ದೆ, ನಾಳೆ ದಿವಸ ನಿನ್ನ ಸಾವು ಅಂತ. ಏನ್ ಮಾಡುದು, ಅವ ಸಾವು ತಪ್ಪಿಸ್ಕೊಳ್ಬೇಕಲ್ಲ. ಒಂದು ಉಪಾಯ ಮಾಡಿದ, 9 ತೈಲ ಚಿತ್ರವನ್ನು ಬಿಡಿಸಿದವ. ಅವನು ಹಾಗೆ 10ನೇ ತೈಲ ಚಿತ್ರದಲ್ಲಿ ಇವನೇ ನಿಂತ್ಕೊಟ್ಟ. ಅಷ್ಟೊತ್ತಿಗೆ ಮರು ದಿವಸ ಬರ್ಬೇಕಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಚಿತ್ರಗುಪ್ತ. ಹೌದು. ಚಿತ್ರಗುಪ್ತ ಬಂದ ತಕ್ಷಣ ನೋಡ್ತಾನೆ, ಎಲ್ಲದೂ ಒಂದೇ ರೀತಿ ಉಂಟು. ಯಾರು ಅಂತ ಗೊತ್ತಾಗ್ಲಿಲ್ಲ, ತಲೆ ಬಿಸಿ ಆಯ್ತು ಅವನಿಗೆ. ಇದು ಆಗ ಹೋಗುವುದಲ್ಲ ಅಂತ ಹೇಳ್ದ. ನೇರವಾಗಿ ಯಮ ಇದ್ದಲ್ಲಿ ಹೇಳ್ದ ಯಮನ ಹತ್ರ, ಇದು ಹೀಗೆ ಕಷ್ಟ ಆಯ್ತು ನನಗೆ ಅಂತ. ಆವಾಗ ಯಮನೇ ಬಂದ ಅಲ್ಲಿ. ಮತ್ತೆ ಬರ್ಬೇಕಲ್ಲ. ಹೌದು, ಬಂದ. ಕಾರ್ಯ ತತ್ಪರನಾಗ್ಬೇಕು ಅಂತಂದ್ರೆ ಅವ ಕಾರ್ಯಕ್ಕಾಗ್ಬೇಕು. ಹೌದೌದು. ಆವಾಗ ಏನ್ ಮಾಡುವುದು ಇವನಿಗೂ ಗೊತ್ತಾಗ್ಲಿಲ್ಲ ಯಮಧರ್ಮನಿಗೆ. ಇವ್ ಯಾರು ಅಂತ ಇವ್ರು ಗೊತ್ತಾಗ್ಲಿಲ್ಲ. ಒಂದು ಉಪಾಯ ಮಾಡಿದ ಯಮ. ಆಹಾ ಆಹಾ, ಎಷ್ಟು ಚಂದವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ. ಇಂತಹ ಚಿತ್ರವನ್ನು ಬಿಡಿಸಿದಂತ ಪುಣ್ಯಾತ್ಮ ಯಾರಿರ್ಬಹುದು ಅಂತ ಹೇಳ್ದ. ಇವ್ ಮಧ್ಯದಲ್ಲಿ ಇದ್ದೇ ಅಲ್ವಾ, ನಾನೇ ಬಿಡಿಸಿದವ ಅಂದ. ಅಲ್ಲಿಗೆ ಪಾಶ ಆಗದೆ ಯಾರು ಹೋಗ್ಕೊಳ್ದ. ಅಹಂಕಾರ ನಾನು ಎನ್ನುವುದು ಬಂತು, ಅವರ ಪಾಲಿಗೆ ನಕ್ಕು ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಹೌದಪ್ಪ. ಕತೆ ಗೊತ್ತುಂಟ? ಇಲ್ಲ. ಹೇಳ, ನಿನಗೆ ಅವಕಾಶ ಹೇಳು. ಹಾಗಲ್ಲ, ಈ ಯಮಧರ್ಮರಾಯ ಇದು ಯಮಂದೆ ಕಥೆಯ ಎಲ್ಲ ಯಮಂದೆ. ಆಯ್ತಪ್ಪ. ಯಮಧರ್ಮರಾಯ ಇವತ್ತು ಯಾರು ಸಾಯ್ತಾರೆ ನೋಡು, ಅವರು ಪಟ್ಟಿ ಹಿಡ್ಕೊಂಡು ಬಂದ. ಹಿಡ್ಕೊಂಡು ಎಲ್ಲ ಹೆಸರು ಬರ್ಕೊಂಡು ಬಂದ. ಪ್ರಥಮವಾಗಿ ಯಾರು ಸಾಯ್ತಾರೋ ಅವ್ರ ಮನೆಗೆ ಹೋದ. ಹೋಗ್ಕೊಂಡು ಇವತ್ತಿನ ಆಯುಷ್ಯ ಮುಗೀತು, ನೀನು ಬರ್ಬೇಕು ಅಂತ ಹೇಳಿ. ಅವಾಗ ಅವ ಹೇಳ್ದ, ಆಗುದಿಲ್ಲ, 1-2 ದಿವಸ ಬಿಟ್ಟು ಬರ್ತೇನೆ, ಯಾಕಂದ್ರೆ ನಾಳೆ ದಿವಸ ನನ್ನ ಮಗಳ ಮದುವೆ ಅಂತ ಹೇಳಿ. ಮಗಳ ಮದುವೆ 1-2 ದಿವಸ ಬಿಟ್ಟು ಬರ್ತೇನೆ ಅಂತ ಹೇಳಿ. ಹಾಗೆ ಅದೆಲ್ಲ ಕಡೆ ಮಾತಾಡುವ, ನಂಗೆ ಸ್ವಲ್ಪ ಆಯಾಸ ಆಗಿದೆ, ಕುಡಿಲಿಕ್ಕೆ ಸ್ವಲ್ಪ ಕೊಡು ಅಂತ ಹೇಳಿ ಯಮಧರ್ಮರಾಯ. ಇವ ಸ್ವಲ್ಪ ಕೊಟ್ಟ, ಕುಡಿಯುವುದನ್ನೇ. ಕುಡಿಯುವುದನ್ನ ಕೊಟ್ಟ. ಯಮಧರ್ಮರಾಯ ಕುಡಿದು ಯಮಧರ್ಮರಾಯ ಚ್ವಾಯ್ಯ ಒಳ್ಳೆ ತಲೆ ಕೊಟ್ಟ. ತಲೆ ಕೊಟ್ಟ ತಕ್ಷಣ ಇವೇನು ಬುದ್ಧಿವಂತಿಕೆ ಮಾಡಿದೆ ಅಂತ ಗೊತ್ತುಂಟ? ಪ್ರಥಮವಾಗಿ ಸಾಯ್ತಾನಲ್ಲ, ಅವನ ಹೆಸರು ಭಾಸ್ಕರ ಅಂತ. ಪ್ರಥಮವಾಗಿ ಸಾಯೋ ಅವ ತಲೆ ಕೊಟ್ಟ ತಕ್ಷಣ ಇವು ಏನ್ ಮಾಡ್ದ, ಅಲ್ಲೇ ಮೇಲಿದ್ದ ಹೆಸರು ತೆಗೆದು ಕೆಳಕ್ಕೆ ಬರ್ದ. ಮೇಲಿನ ಭಾಸ್ಕರ ಹೋಗಿ ಕೆಳಗಿನ ಭಾಸ್ಕರ, ಕೆಳಗಿನ ಭಾಸ್ಕರ ಅಂತ ಬರ್ದಿಟ್ಟ. ಆವಾಗ ಯಮಧರ್ಮರಾಯಗೆ ಎಚ್ಚರ ಆಯ್ತು. ಎಚ್ಚರ ತಕ್ಷಣ ಭಾರಿ ಸಂತೋಷ ಆಯ್ತು. ನಾನು ಕುಡಿದಿಕ್ಕೆ ಕೇಳಿದ ತಕ್ಷಣ ಕೊಟ್ಟಿದ್ದೀಯ, ಆದ್ರಿಂದ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಇವತ್ತು ಪ್ರಥಮವಾಗಿ ನೀನ್ ಸಾಯುವುದಾಗಿತ್ತು. ಇಲ್ಲ, ಹಾಗಾಗುವುದಿಲ್ಲ, ನಾ ಮೇಲಿಂದ ಕೆಳಗೆ ಹೋಗುದಿಲ್ಲ, ಇವತ್ತು ಕೆಳಗಿನಿಂದ ಮೇಲೆ ಹೋಗ್ತಾ ಅಂತ. ಆಗ್ಲೂ ಸಿಕ್ಕಿ ಬಿದ್ದದ್ದು ಅವನೇ ಭಾಸ್ಕರನೇ ಸಿಕ್ಕಿ ಬಿದ್ದಿತ್ತು. ಅಂದ್ರೆ ಮದುವೆನೂ ಇಲ್ಲ, ಅವನು ಹೋದ, ಕೊಟ್ಟದ್ದಷ್ಟೇ ಬಂತು. ಹಾಗಲ್ಲ, ಎಷ್ಟೇ ಪ್ರಯತ್ನಶೀಲರಾದ್ರೂ, ನಾವೆಷ್ಟೇ ಬುದ್ಧಿವಂತರಾದ್ರೂ ಪ್ರಕೃತಿಯ ಎದುರಿನಲ್ಲಿ ನಾವು ಬಹಳ ಸಣ್ಣವರು ಎನ್ನುವುದಕ್ಕೆ ಒಂದು ಉದಾಹರಣೆ ಸಾಕು. ಹೌದಾ? ನಾವು ಎಲ್ಲಿ ಹುಟ್ಟೇವೆ, ಎಲ್ಲಿ ಬೆಳಿತೇವೆ ಎನ್ನುವುದು ಪ್ರಧಾನ ಅಲ್ಲ, ಸೇರುವ ಸ್ಥಾನ ಯಾವುದು ಎನ್ನುವುದು ಪ್ರಧಾನವಾಗಿರುತ್ತದೆ. ಗರಿಕೆಯ ಹುಲ್ಲು ಬೆಳೆಯುವುದು ಭೂಮಿಯಲ್ಲಾದ್ರು, ತೆಂಗಿನಕಾಯಿ ಬೆಳೆಯುವುದು ತೆಂಗಿನ ಮರದ ಮೇಲಲ್ಲ. ಮೇಲಿದ್ದಂತ ಕಾಯಿಯನ್ನ ಕೆಳಗಿಳಿಸಿ ಅದನ್ನು ಒಡೆದು ದೇವರ ಪಾದ ಮೂಲದಲ್ಲಿ ಇಡ್ತೇವೆ. ಹೌದು. ಗರಿಕೆಯ ಹುಲ್ಲನ್ನ ಎತ್ತಿ ದೇವರ ತಲೆಯನ್ನ ಏರಿಸ್ತೇವೆ. ನಾವು ಎಲ್ಲಿದ್ದೇವೆ ಎನ್ನುವುದು ಪ್ರಧಾನ ಅಲ್ಲ, ಸೇರುವ ಸ್ಥಳ ಪ್ರಧಾನ. ನಾವು ಸದ್ಭಾವನೆಯಿಂದ ಯೋಗ್ಯತಾವಂತರಾಗಿ ಒಳ್ಳೆಯ ನಿರ್ಧಾರವನ್ನ ಕೈಗೊಂಡು ಲೋಕಹಿತಕ್ಕಾಗಿ ನಾವು ಶ್ರಮಿಸಬೇಕೇ ಬಿಟ್ರೆ ಇನ್ನೊಬ್ಬರ ಮೇಲೆ ಹಲ್ಲೆಯನ್ನ ನಡೆಸಿ ಬದುಕನ್ನು ಸಾಗಿಸುವುದಲ್ಲ. ಪ್ರಕೃತಿಯಲ್ಲಿ ಆದ್ರೂ ಮುನಿದು ನಿಂತಿತು ಅಂತಾದ್ರೆ ಪ್ರಕೃತಿಯ ಎದುರಿನಲ್ಲಿ ಮಾನವ ಬಹಳ ಸಣ್ಣವ. ಇದು ನಾನು ಕಂಡ ಸತ್ಯ. ಶರದಿಯಲ್ಲಿ ವಿಗರಿಸುವ
ನೋಡ್ತಿದ್ದೆ ಈಗ. ನೀ ಎಲ್ಲಿ ತೋರಿಸ್ತಾ ಇದ್ದೀಯ? ಓ ಆ ಕಡೆ ನೋಡ. ಹೌದಾ? ಸಮುದ್ರದಲ್ಲಿ. ಆ ಸಮುದ್ರ ನೋಡ್ತಾ ಇದ್ದೇನೆ ಹಾಗೆ. ಹೌದೌದು ಹೌದು. ಒಂದರಿಂದ ಒಂದು ತೆರೆ ಅಲ್ವೇನೋ? ಹೌದು ತಾರೆ. ಗುಡ್ಡಕ್ಕೆ ಇನ್ನೊಂದು ಗುಡ್ಡ ಅಡ್ಡ ಇದೆಯೋ ಮತ್ತೆ ವಾಸವಾಗ್ತಾ ಉಂಟು. ಹೌದು. ಆಚೆಗೆ ನೋಡ ಮರ್ಯ, ಒಂದ್ ರೀತಿ ದೈತ್ಯ ಆಕಾರ ಮಾರಾಯ. ಅದು ನೋಡಿದಾಗ ಹೆದರಿಕೆ ಆಗ್ತಾ ಉಂಟು. ಅದು ಎಂತದ್ದು ಮಾರಾಯ ಅದು? ಯಾವ್ದಾ? ಅದು ಕಡಲ ಹಂಸ ಇರ್ಬೇಕಲ್ಲ? ಕಡಲ ಹಂಸ ಎಲ್ಲ ಅಷ್ಟು ದೊಡ್ಡಕ್ಕಿರ್ತದ? ಇದು ಸಮುದ್ರದಾಗ ಹಂಸ ಇಷ್ಟು ದೊಡ್ಡ ಅಷ್ಟೇ. ಅದಕ್ಕೆ ಕಡಲ ಹಂಸ ಅಷ್ಟು ದೊಡ್ಡದಾ? ಮತ್ತೆ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಾಯ್ತೇನು? ಇವತ್ತು ಪ್ರಥಮ ಅಲ್ವೇನು ನಾವಿಬ್ರು ಒಟ್ಟಾಗಿ ಬಂದದ್ದು? ಹೌದು. ನಾನು ಇವತ್ತೇ ಇದನ್ನು ನೋಡ್ತಾ ಇರುವುದು. ಈ ಸಮುದ್ರ ಕಡೆಗೆ ಏನೇನು ಎಂತದ್ದು ಗೊತ್ತಿಲ್ಲ ನನಗೆ. ಹಾಗಿದ್ರೆ ಇದರ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಯೋಗ್ಯತೆ ಇದ್ದಿರೋದು ಯಾರಿಗೆ? ಗುರುಗಳಿಗೆ. ನಮ್ಮಲ್ಲಿ ಯಾವ ಸಂದೇಹ ಹುಟ್ಟಿಕೊಂಡ್ರು ಸಹ ಗುರುಗಳನ್ನೇ ಆಶ್ರಯಿಸುವುದಲ್ಲ, ಹೌದೌದು. ಅವರ ಮೂಲಕವಾಗಿ ಉತ್ತರವನ್ನು ನಾವು ಪಡೆದುಕೊಳ್ಳುವುದಲ್ಲ. ಇದೇನೇನುವುದನ್ನು ತಿಳಿದುಕೊಳ್ಳಬೇಕು ಅಂತಾರೆ ನಾವು ಇಲ್ಲಿ ಇರುವುದಲ್ಲ, ಮತ್ತೆ ಗುರುಗಳನ್ನೇ ಹೋಗಿ ಪ್ರಶ್ನೆ ಮಾಡಬೇಕು. ಶಾಂತಿಪಿನಿ ಯಾರು? ಶಾಂತಿಪಿನಿ ಗುರುಗಳು, ಸಾಂದೀಪನ ಮುನಿಗಳು. ಶಾಂತಿಪನ ಗುರುಗಳು. ಅವರನ್ನ ಕಂಡು ಇದಕ್ಕೆ ಉತ್ತರವನ್ನು ಅವರಲ್ಲೇ ಪಡೆದುಕೊಳ್ಳೋಣ. ಆದಷ್ಟು ಬೇಗ ಹೋಗೋಣ. ಹೊರಗೆ ಹೌದು. ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ನಾವು. ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಡಬೇಕೆನ್ನುವಂತ ತೀರ್ಮಾನದಲ್ಲಿ ಇದ್ದವರು. ಗುರುಗಳಲ್ಲಿ ಕೇಳುವ ಧೈರ್ಯ ನಮಗೂ ಇರಲಿಲ್ಲ. ಅವರಾಗಿ ನಮ್ಮಲ್ಲಿ ಏನನ್ನು ಅಪೇಕ್ಷೆ ಮಾಡಿರಲಿಲ್ಲ. ಇವತ್ತ್ಯಾಕೋ ಏನು ನೀನು ಕಂಡದ್ದು ಏನೆನ್ನುವುದನ್ನು ತಿಳಿಯಲು ಸುಖವಾಗಿ ಗುರುಗಳಿದ್ದಲ್ಲಿಗೆ ಹೋದಾಗ ಕಣ್ಣೀರು ಮಿಡಿತಾ ಇದ್ರು. ಹೌದು, ಮುಖದಲ್ಲಿ ಸುಖ ಇರಲಿಲ್ಲ, ನತಮಸ್ತಕರಾಗಿದ್ರು. ಹೌದೌದು. ಏನಾಯ್ತು ಗುರುಗಳಂತ ಪ್ರಶ್ನೆ ಮಾಡಿದ್ರೆ ಹೇಳಿದ ಮಾತು ವಿಚಿತ್ರ ಪುಣ್ಯಾತ್ಮ. ಹೌದೌದು. ಹೋದ ವರ್ಷ ಎಳ್ಳಮಾವಾಸ್ಯ ದಿವಸ ಅವರ ಮಗನಾದಂತ ಪುನರ್ದತ್ತ ಎನ್ನುವ ಹೌದು, ಪುನರ್ಪುಳಿ ಈಗ ಕಳೆದೋಗಿ ಪುನರ್ದತ್ತ ಅವರ ಮಗ ಸಮುದ್ರ ಸ್ನಾನಕ್ಕೆಂದು ಹೋದವ ಮತ್ತೆ ಹಿಂತಿರುಗಿ ಬರಲಿಲ್ಲ, ಕಂಡು ಮರೆಯಾದ. ಹೌದು. ಹಾಗಿದ್ರೆ ಅವನನ್ನು ಯಾರೋ ಅಪಹರಿಸಿದ್ದಾರೆ. ಹಾಗಿದ್ರೆ ಈ ಸಮುದ್ರದಲ್ಲಿ ಮೇಲೇರಿ ಬರುವಂತಹ ಈ ವಿಶೇಷವಾದಂತ ನೌಕೆ ಯಾವುದು ಕೇಳಿದ್ದೇವೆ ನಾವು. ಪಂಚಜನ ಎನ್ನುವಂತಹ ರಕ್ಕಸರಂತೆ ದೈತ್ಯ ಅವನನ್ನ ಪುನರ್ದತ್ತನನ್ನು ಎಳೆದುಕೊಂಡು ಹೋಗಿದ್ದಾನೆ. ಮಗನನ್ನ ಕಾಣದೆ ಬಹು ದುಃಖಿತರಾಗಿ ನಿಂತವರು ಗುರುಗಳು. ಅವರಿಗೆ ಭರವಸೆ ಮಾತನ್ನು ಕೊಟ್ಟೆ, ಗುರುಗಳೇ ನಿಮ್ಮ ಮಗನನ್ನು ನಿಮಗೆ ತಿರುಗಿ ಒಪ್ಪಿಸುವುದೇ ನಾನು ನಿಮಗೆ ಕೊಡುವಂತ ಗುರು ಕಾಣಿಕೆ ಎನ್ನುವ ಹಾಗೆ. ನಾನು ಹಾಗೆ ಹೇಳ್ತೇನೆ, ನಿಮ್ಮ ಮಗ ಎಲ್ಲೇ ಇರಲಿ ಕರ್ಕೊಂಡು ಬಂದೇ ಬರ್ತೇನೆ, ಇಲ್ಲಿ ಹೋದ್ರೆ ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ನಿಜವಾಗಿ ನೋಡ್ಬೇಕು ನಾವು, ಅವನನ್ನು ಹೋಗಿ ಪ್ರಶ್ನಿಸಬೇಕು, ಅವನ ಕುರಿತಾಗಿ ತಿಳಿದುಕೊಳ್ಳಬೇಕು. ಪುನರ್ದತ್ತನನ್ನ ಪುನಃ ಪಡೆದುಕೊಂಡು ಕರೆದುಕೊಂಡು ಬರಬೇಕು ಅಂತಾದ್ರೆ ನಮ್ಮ ಕರ್ತವ್ಯ ಅದಷ್ಟು ಮಾಡಬೇಕು. ಗುರು ಕಾಣಿಕೆ ದೊಡ್ಡದೇ ನಮಗೀಗ. ನಾವೇ ಎನ್ನ ಏರಿ ನಾವು ಒಟ್ಟಾಗಿ ಅವನಿದ್ದಲ್ಲಿಗೆ